ಏನೋ ಟೇಷನ್ ಮುಖಾಂತರ ಏನೇ ತೊಂದರೆ ಆದ್ರೂ ಯಾರೂ ಬರ್ತಾ ಇರಲಿಲ್ಲ. ತುಂಬ ಬೇಜಾರಾಯಿತು. 30 ವರ್ಷದಿಂದ ಒಂದು ಲೀಡರ್ಶಿಪ್ ಇಲ್ಲ. ಅದಕ್ಕೋಸ್ಕರ ಸುರದೇಂಪುರ ಹುಡುಗರಿಗೆ ಏನಂತ ತೊಂದರೆ ಆಗಲಿ ಬರಲ್ಲ. ಒಂದು ಅಂಬೇಡ್ಕರ್ ಭವನ ಮಾಡಿಕೊಟ್ಟಿಲ್ಲ ಸುರದೇಂಪುರದಲ್ಲಿ. ಇಷ್ಟು ವರ್ಷ ಇದ್ದೀರಿ, ಅದಕ್ಕೋಸ್ಕರ ಬೇಜಾರಾಗಿ ತುಂಬ ಇದಾಗಿ BJP ಸೇರ್ಪಡೆ ಆಗಿದ್ದೀನಿ. ಆಶೀರ್ವಾದ ಮಾಡಿ ತೆಗೆದುಕೊಂಡು ಅವತ್ತು ನಮಗೆ ಆಶೀರ್ವಾದ ಕೊಟ್ಟು ಹೋದ್ರು. ಅದಕ್ಕೆ ನಮಗೆ ಇವತ್ತು ಒಳ ಮೀಸಲಾತಿ ಬಂದಿರೋದು. ಕಾಂಗ್ರೆಸ್ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಪಾರ್ಟಿ ನಮ್ಮನ್ನ ತುಳ್ಕೊಂಡು ಬಂದೇ ಬಂತು ಅವತ್ತಿಂದನು. ಯಾಕಂದ್ರೆ ನಮ್ಮ ಒಳ ಮೀಸಲಾತಿ ವಿಚಾರದಲ್ಲಿ ಕಾಕಳ ಅಕ್ಕಪ್ಪ ಅವ್ರು ಕಾಮೂರ್ ಹಾಕೊಂಡ್ರು, ಇನ್ನೊಬ್ರು ತಲೆ ಹೊಡೆದು ಹಾಕೊಂಡ್ರು. ಎಷ್ಟೋ ಜನ ನಾವು ಅಲ್ಲಿದ್ವಿ. ನಮ್ಮ ವೆಂಕಟೇಶಣ್ಣ ನಿಂಗಳು ಇದ್ರು ಆ ಕಾರ್ಯಕ್ರಮದಲ್ಲಿ ಬೆಳಗಾವಿನಲ್ಲಿ. ಅವತ್ತು ಎತ್ತಿಕ್ಕಿ ಮಾಡಿದ್ದೇವೆ ಕಾಂಗ್ರೆಸ್ ಅವರು. ಅದೆಲ್ಲ ನಮ್ಗೆ ಗೊತ್ತಿದೆ. ದಯಮಾಡಿ ನಮ್ಮ ಯುವಕರು ಇನ್ನು ಮುಂದೆ ಅವರು ಎಚ್ಚೆತ್ಕೊಂಡು, ನಾನು ಎಚ್ಚೆತ್ಕೊಂಡು ಕಾಂಗ್ರೆಸ್ ಬಿಟ್ಟು ಇವತ್ತು BJP ಸೇರ್ಪಡೆ ಆಗಿದ್ದೀವಿ. SR ವಿಶ್ವನಾಥ್ ಅವರ ಪಾದದಲ್ಲಿ ಬಿದ್ದಿದ್ದೀವಿ. ಅಣ್ಣವ್ರು ನಮ್ಮನ್ನೆಲ್ಲ ಕಾಪಾಡಲಿ. ಪಿಳ್ಳೇರವರು, ಹಾಗೆ ಗಂಗಾಧರ್ ಅವರು ಹೆಸರುಘಟ್ಟ ಹಿಂದುಳಿದ ವರ್ಗದ ಮುಖಂಡರು. ಅವರು ಸಹ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ನರಸಿಂಹಣ್ಣನವರು ಹೆಸರುಘಟ್ಟ, ಗಡ್ತಿನಮಲೆ ಸಂತೋಷ್ ಅವರು, ಹಾಗೆ ವಸಂತ. ನನ್ನ ಹೆಸರು ವೆಂಕಟಾಚಲಪತಿ, ಪಿಳ್ಳಿ ಅಂತ ಪೆಟ್ ನೇಮು. ಮಾರ್ಸಂದ್ರ ನಮ್ಮದು. ಯಲಹಂಕ ವಿಧಾನಸಭೆ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಮುಖಂಡನಾಗಿದ್ದೆ ಫಸ್ಟು. ಈಗ ನಾನು BJPಗೆ ಪಾದಾರ್ಪಣೆ ಮಾಡಿದ್ದೀನಿ. ನಾವು ಅರಕೆರೆ ಪಂಚಾಯತಿ ವ್ಯಾಪ್ತಿಗೆ ಬರ್ತೀವಿ. ಮತ್ತು ಯಲಹಂಕ ಕ್ಷೇತ್ರ ಪೂರ್ತಿ ನಾವು ಹೋರಾಟ ಮಾಡಿ SR ವಿಶ್ವನಾಥ್ ಅವರ ಅಭಿವೃದ್ಧಿ ಕೆಲಸಗಳನ್ನ ಜನಕ್ಕೆ ಮುಟ್ಸಂಗೆ ಮಾಡಿ, ಇನ್ನೂ ಅಭಿವೃದ್ಧಿ ಆಗೋಂಥ ಕೆಲಸಗಳನ್ನ SR ವಿಶ್ವನಾಥ್ ಅವ್ರ ಕೈಯಲ್ಲಿ ಮಾಡಿಸಿ ಅವರಿಗೆ ಮುಂದಿನ ದಿವಸದಲ್ಲಿ ಭಾಳ ಬೆಂಬಲ ಕೊಡಬೇಕಾಗಿ ಅಂತ ನನ್ನಲ್ಲಿ ಇದೆ. ಅಭಿವೃದ್ಧಿ ಕೆಲಸ ಮಾಡೋಕ್ಕಿಲ್ಲ, ಅಧಿಕಾರದಲ್ಲೇ ಇಲ್ಲ ಕಾಂಗ್ರೆಸ್ಸು. ಹಾಗಾಗಿ ಲೀಡ್ರುಗಳಂತೂ ಯಾವುದೇ ತಳಮಟ್ಟದ ನಮ್ಮ ಲೀಡ್ರುಗಳಿಗೆ ಸ್ಪಂದನೆ ಇಲ್ಲ. ಎಲ್ಲಿ ಒಂದು ಸ್ಟೇಷನ್ ನ್ಯಾಯ ಇರಲಿ, ಒಂದು ಊರಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಯಾವುದಕ್ಕೂ ಕೂಡ ಈ ಸ್ಥಳೀಯ ಮಟ್ಟದ ಲೀಡ್ರುಗಳು ಸ್ಪಂದಿಸ್ತಿರೋ ಕಾರಣ ನಾವು ಈಗ BJPಗೆ ಬಂದಿದ್ದೀವಿ. ನಾವು ಒಂದು 100-150 ಬೈಕಲ್ಲಿ SR ವಿಶ್ವನಾಥ್ ಸಾಹೇಬ್ರ ಮನೆ ಮುಂದೆ ಹೋದ್ವಿ. ಆಗ ಅಲ್ಲಿ ತಮಟೆ ವಾದ್ಯಗಳಿಂದ ಹಿಡ್ಕೊಂಡು ಅಲ್ಲಿಂದ ಮೆರವಣಿಗೆ ಬಂದ್ವಿ, ಬೈಕ್ ರ್ಯಾಲಿ ಬಂದ್ವಿ. ವಿಶ್ವನಾಥ್ ಅವರು ಭಾಳ ಖುಷಿಯಿಂದ ನಮ್ಮ ಸಂತೋಷ್ ಗರ್ತುಮಲೆ ಸಂತೋಷ್ ಅವ್ರನ್ನ ಮತ್ತು ಸುಲ್ದೇನ್ಪುರ ಮುನ್ಕೃಷ್ಣವ್ರನ್ನ ಭಾಳ ಅದ್ದೂರಿ ಸ್ವಾಗತದಿಂದ ಕರ್ಕೊಂಡು ಹೆಸರುಘಟ್ಟದಲ್ಲಿ ಒಂದು 100 ಜನ, ನಾವೊಂದು 100-150 ಜನ, ಎಲ್ಲ ಒಂದು 200-250 ಜನ ಸೇರ್ಕೊಂಡಿದ್ದೀವಿ ಸರ್. ನಮ್ಮನ್ನು ಬೇಜವಾಬ್ದಾರಿಯಲ್ಲಿ ನಡೆಸ್ಕೊಂಡ್ರು. ನಮಗೆ ಎಲ್ಲ ರೀತಿ ಕೇಪಬಿಲಿಟಿ ಇದ್ರೂ ಕೂಡ ಯಾವುದೇ ನಮಗೆ ಒಂದು ಪೋಸ್ಟಿಂಗು ಕೊಡದೆ 25 ವರ್ಷ ನನ್ನ ಆ ಕಾಂಗ್ರೆಸ್ನಲ್ಲಿ ಜೀತದಾಳಾಗಿ ದುಡಿಸ್ಕೊಂಡ್ರು. ಹಾಗಾಗಿ ಅವ್ರೇನೂ ಕೂಡ ನಮಗೆ ಅಲ್ಲಿಂದ ಸವಲತ್ತು ಕೊಡಲಿಲ್ಲ, ನಮಗೆ ಲೀಡರ್ಶಿಪ್ಟು ಕೊಡಲಿಲ್ಲ. ಯಾರೋ ಹಿಂದೆ ಇರ್ತಕ್ಕಂಥ ಲೀಡ್ರುಗಳ ಜೊತೆಯಲ್ಲಿ ನಾವು ಅವ್ರಿಗೆ ಚಪ್ಪಾಳೆ ಹೊಡ್ಕೊಂಡು, ಹಾರ ಹಾಕ್ಕೊಂಡು, ತುರಾಯಿ ಹಾಕ್ಕೊಂಡು ಅವ್ರಿಗೆ ಜೈಕಾರ ಕೂತ್ಕೊಂಡೇ ಬರ್ತಾಯಿದ್ವಿ. ಹಾಗಾಗಿ ಆ ಒಂದು ಇದನ್ನು ನಾವು ಬಿಟ್ಬಿಟ್ಟು ನಾವು BJP ಸೇರ್ಪಡೆ. ನಮ್ಮ ಒಂದು ಬೆಂಬಲ, ನಮ್ಮ ಒಂದು ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಇವತ್ತು ಕಳ್ಕೊಂಡು ನಿಸ್ಸಹಾಯಕರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥವ್ರು ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಅರ್ಥ ಆಗುತ್ತೆ ಏನು ಅಂತ. ನಮ್ಮ ಬೆಲೆ ಅವ್ರಿಗೆ ಅವತ್ತು ಅರ್ಥ ಆಗುತ್ತೆ. ವಿಶ್ವನಾಥ್ ಅವರು ಈ ಕ್ಷೇತ್ರದ ಎಲ್ಲ ವರ್ಗದ ಜನರಿಗೆ ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ವಿಚಾರದಲ್ಲೂ ಸ್ಪಂದಿಸ್ತಾರೆ. ಇಂಥ ಧೀಮಂತ ನಾಯಕರ ಜೊತೆ ಇರೋಕ್ಕೆ ನಾವು ಹೆಮ್ಮೆ ಪಡ್ತೀವಿ.